ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅವು ಒಂದು ಕಾಲದಲ್ಲಿ ಭವ್ಯ ಸಾಮ್ರಾಜ್ಯಗಳ ರಾಜಧಾನಿ ನಗರಗಳಾಗಿದ್ವು. ಜಗತ್ತೇ ನಿಬ್ಬೆರಗಾಗುವ ವೈಭವ ಅಲ್ಲಿ ಮನೆ ಮಾಡಿತ್ತು. ಮುತ್ತು ರತ್ನಗಳು ಅಲ್ಲಿನ ರಸ್ತೆಗಳಲ್ಲಿ ಚೆಲ್ಲಾಡ್ತಾ ಇದ್ವು. ಶೌರ್ಯ ಪರಾಕ್ರಮಗಳಿಗೆ ಆ ನಗರಗಳು ಹೆಸರುವಾಸಿಯಾಗಿದ್ವು. ಅವುಗಳನ್ನು ನೋಡೋದಕ್ಕೆ ಜಗತ್ತಿನ ನಾನಾ ಭಾಗಗಳಿಂದ ಪ್ರವಾಸಿಗಳು ಬರ್ತಾ ಇದ್ರು. ಭಾರತದ ಪ್ರಬಲ ಸಾಮ್ರಾಜ್ಯಗಳ ಶಕ್ತಿ ಕೇಂದ್ರಗಳಾಗಿದ್ದ ಆ ನಗರಗಳನ್ನು ಇವತ್ತು ನೋಡಿದರೆ ಯಾವುದೋ ಹಾಳೂರಿಗೆ ಬಂದ ಅನುಭವ ಆಗುತ್ತೆ. ಇದ್ದಿದ್ರಲ್ಲಿ ಕೆಲವನ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸಂರಕ್ಷಿಸಿಟ್ಟಿದೆ, ಮತ್ತೆ ಕೆಲವಂತೂ ಇದು ಒಂದು ಕಾಲಕ್ಕೆ ರಾಜಧಾನಿಯಾಗಿತ್ತು ಅಂತ ಹೇಳಿದರೂ ನಂಬಲಾಗದ ಸ್ಥಿತಿಯಲ್ಲಿವೆ. ಅಂಥ ಒಂದಷ್ಟು ರಾಜಧಾನಿಗಳು, ಅವುಗಳ ಇವತ್ತಿನ ಪರಿಸ್ಥಿತಿ, ಅಲ್ಲಿನ ವಿಶೇಷಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ ಅದೆಷ್ಟೋ ಸಾಮ್ರಾಜ್ಯಗಳು ಉದಯಿಸಿವೆ, ತಮ್ಮ ಛಾಪನ್ನು ಮೂಡಿಸಿವೆ. ಹಾಗೆಯೇ ಕಾಲಾನಂತರದಲ್ಲಿ ಅಳಿದು ಹೋಗಿವೆ. ಹಾಗೆ ನೋಡಿದರೆ ಭಾರತದಲ್ಲಿದ್ದ ಬಲಿಷ್ಠ ಸಾಮ್ರಾಜ್ಯಗಳ ಸರಾಸರಿ ಅವಧಿ 200 ವರ್ಷಗಳು ಮಾತ್ರ. ಆನಂತರ ಅಲ್ಲಿ ಮತ್ತೊಂದು ಸಾಮ್ರಾಜ್ಯದ ಉದಯ, ಮತ್ತೊಬ್ಬ ಸಾಮ್ರಾಟನ ಅಬ್ಬರ. ಮಗಧದಿಂದ ಮಧುರೈವರೆಗೆ, ಶಾತವಾಹನರಿಂದ ವಿಜಯನಗರದವರೆಗೆ ಭಾರತವನ್ನು ಆಳಿದ ಬಹುತೇಕ ಸಾಮ್ರಾಜ್ಯಗಳ ಸರಾಸರಿ ಅವಧಿ 200 ವರ್ಷ ಮಾತ್ರ. ಇಲ್ಲಿನ ಸಾಮ್ರಾಜ್ಯದ ರಾಜಧಾನಿಗಳು ಅತ್ಯದ್ಭುತವಾಗಿದ್ವು, ಆದರೆ ಕಾಲನ ಹೊಡೆತಕ್ಕೆ ಸಿಕ್ಕಿ ಅವು ಬಹುತೇಕ ಕಳೆದೇ ಹೋದವು. ಅಂಥ ರಾಜಧಾನಿಗಳ ಪಟ್ಟಿಯಲ್ಲಿ ನಮಗೆ ಕಾಣಸಿಗೋದು ಗೌರ್. ಗೆಳೆಯರೆ, ಗೌರ್ ಅನ್ನೋ ನಗರ ಪಶ್ಚಿಮ ಬಂಗಾಳದಲ್ಲಿದೆ. ಇದನ್ನ ಗೌಡ ಅಂತ ಕೂಡ ಕರೆಯಲಾಗುತ್ತೆ. ಸಾಮಾನ್ಯ ಶಕ 6ನೇ ಶತಮಾನದಲ್ಲಿದ್ದ ಗೌಡ ಸಾಮ್ರಾಜ್ಯದ ರಾಜಧಾನಿ ನಗರ ಈ ಗೌರ್ ಅಥವಾ ಗೌಡ. ಈ ಗೌಡ ಸಾಮ್ರಾಜ್ಯವನ್ನ ಶಶಾಂಕ ಸಾಮ್ರಾಜ್ಯ ಅಂತ ಕೂಡ ಕರೀತಾ ಇದ್ರು. ಇದು 4ನೇ ಶತಮಾನದಲ್ಲಿ ಗುಪ್ತರ ಅವಸಾನದ ನಂತರ ಇವತ್ತಿನ ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಲ್ಲಿ ಅಂದರೆ ವಂಗ ಪ್ರದೇಶದಲ್ಲಿ ರಚನೆಯಾಗಿದ್ದ ಸಾಮ್ರಾಜ್ಯ. ನಮ್ಮಲ್ಲಿ ಬಾದಾಮಿ ಚಾಲುಕ್ಯರ ಆಳ್ವಿಕೆ ನಡೀತಿದ್ದ ಕಾಲದಲ್ಲಿ ಬಂಗಾಳ ಭಾಗದಲ್ಲಿ ಈ ಗೌಡ ಸಾಮ್ರಾಜ್ಯದ ಆಳ್ವಿಕೆ ನಡೀತಾ ಇತ್ತು. ಆಗ ಗೌಡ ಅನ್ನೋ ನಗರ ಅವರ ರಾಜಧಾನಿಯಾಗಿತ್ತು. ಆ ನಂತರದಲ್ಲಿ ಈ ಗೌಡ ನಗರ ಪಾಲವಂಶದ ರಾಜಧಾನಿ ಕೂಡ ಆಯಿತು. ಪಾಲರ ನಂತರ ಈ ಭಾಗದ ಮೇಲೆ ಮುಸ್ಲಿಮರ ಆಕ್ರಮಣಗಳು ನಡೆದವು. 1203ರಲ್ಲಿ ಬಖ್ತಿಯಾರ್ ಖಿಲ್ಜಿ ಈ ಭಾಗವನ್ನು ಗೆಲ್ತಾನೆ. ಆ ಬಳಿಕ ಇದು ಮುಸ್ಲಿಂ ಆಕ್ರಮಣಕಾರರ ಕೈ ಸೇರುತ್ತೆ. ಇದನ್ನು ಬಂಗಾಳದ ಸುಲ್ತಾನರು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ಇನ್ನು ಸುಲ್ತಾನರ ಆಳ್ವಿಕೆ ಅಂದ ಮೇಲೆ ಪ್ರತ್ಯೇಕವಾಗಿ ನಿಮಗೆ ಹೇಳಬೇಕಾ? ಒಂದು ಕಾಲಕ್ಕೆ ದೇವಾಲಯಗಳಿಂದ ಕಂಗೊಳಿಸ್ತಾ ಇದ್ದ ಈ ನಗರದಲ್ಲಿ ಸಾಲು ಸಾಲು ಮಸೀದಿಗಳು ತಲೆ ಎತ್ತಿದ್ವು. ಅಲ್ಲಿನ ಮಂದಿರಗಳು, ಅರಮನೆಗಳು, ಕೋಟೆಗಳು ಎಲ್ಲವೂ ಇಸ್ಲಾಮೀಕರಣಗೊಂಡವು. ಇವತ್ತು ಆ ನಗರವನ್ನು ಹೊಕ್ಕು ನೋಡಿದ್ರೆ ಅಲ್ಲಿ ನಮಗೆ ಕಾಣೋದು ಬರೀ ಮಸೀದಿಗಳೇ. ಒಂದು ಕಾಲದಲ್ಲಿ ಸಾಮ್ರಾಜ್ಯಗಳ ರಾಜಧಾನಿಯಾಗಿದ್ದ ಈ ನಗರ ಇವತ್ತು ಇತಿಹಾಸದ ಪಳೆಯುಳಿಕೆಯ ಥರ ಆಗಿದೆ. ಇನ್ನು ಕುಂಭಲ್ಗಡ, ಚೈನಾದ ಮಹಾಗೋಡೆಯ ನಂತರ ಅತಿ ಉದ್ದದ ಗೋಡೆಯನ್ನು ಹೊಂದಿರೋದು ಈ ಕುಂಭಲ್ಗಡ. ರಾಣಾ ಕುಂಭ ಈ ಕೋಟೆಯನ್ನು ನಿರ್ಮಾಣ ಮಾಡಿ ಅಲ್ಲೊಂದು ನಗರವನ್ನು ಸ್ಥಾಪನೆ ಮಾಡ್ತಾನೆ. ಹಾಗೆ ಇದು ಮೇವಾರ ರಾಜ್ಯದ ರಾಜಧಾನಿ ಕೂಡ ಆಗುತ್ತೆ. ಈ ಕುಂಭಲ್ಗಡ ಕೋಟೆಯ ಗೋಡೆಗಳು ಸುಮಾರು 36 ಕಿಲೋಮೀಟರ್ಗಳಷ್ಟು ಉದ್ದ ಇದ್ದು ರಜಪೂತರಿಗೆ ಬಹುದೊಡ್ಡ ರಕ್ಷಣಾ ಕೋಟೆಯಾಗಿ ಇದು ಕಾರ್ಯನಿರ್ವಹಿಸ್ತಾ ಇತ್ತು. ಈ ಕುಂಭಲ್ಗಡದಲ್ಲೇ ಮಹಾರಾಜ ರಾಣಾ ಪ್ರತಾಪ ಕೂಡ ಆಶ್ರಯ ಪಡ್ಕೊಂಡಿದ್ದ. ಗೆಳೆಯರೆ, ಉತ್ತರದ ರಜಪೂತ ಅರಸರು ಮೊಘಲರ ಜೊತೆ ಸಂಧಾನ ಮಾಡಿಕೊಂಡು ಅವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ದಿನಗಳಲ್ಲಿ ಸ್ವಾಭಿಮಾನ, ಸ್ವರಾಜ್ಯ ಹಾಗೂ ಹಿಂದೂ ಅಸ್ತಿತ್ವಕ್ಕಾಗಿ ಹೋರಾಡಿದವನು ರಾಣಾ ಪ್ರತಾಪ್ ಸಿಂಗ್. ಬದುಕಿದ್ದಷ್ಟು ದಿನ ಅಕ್ಬರನ ಬೃಹತ್ ಸಾಮ್ರಾಜ್ಯದ ಜೊತೆ ಹೋರಾಡ್ತಾ ಕೆಲ ಬಾರಿ ಅಕ್ಬರ್ನ ಸೇನೆಯನ್ನು ಸೋಲಿಸ್ತಾ ಮತ್ತೆ ಕೆಲ ಬಾರಿ ತಾನೂ ಸೋಲನ್ನು ಕಾಣ್ತಾ ಇದ್ದ ರಾಣಾ ಪ್ರತಾಪ್ ಸಿಂಗ್ ಈ ಕುಂಭಲ್ಗಡದಿಂದ ಮೊಘಲರ ವಿರುದ್ಧ ತನ್ನ ಹೋರಾಟವನ್ನು ಸಾಕಷ್ಟು ವರ್ಷಗಳ ಕಾಲ ಮುಂದುವರಿಸ್ತಾನೆ. ಹೀಗಾಗಿ ರಜಪೂತರ ಇತಿಹಾಸದಲ್ಲಿ ಕುಂಭಲ್ಗಡಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ಇನ್ನಿವತ್ತು ಈ ಕುಂಭಲ್ಗಡ ನಿರ್ಲಕ್ಷ್ಯಕ್ಕೊಳಗಾದಂತೆ ಕಾಣುತ್ತೆ. ಅಲ್ಲಿ ಕೋಟೆ ಇದೆ, ಕೋಟೆಯ ಒಳಗೆ ಸ್ಮಾರಕಗಳನ್ನೂ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಬಿಟ್ಟರೆ ಕುಂಭಲ್ಗಡಕ್ಕೆ ಹೆಚ್ಚಿನ ಮಹತ್ವ ಸಿಗ್ತಾ ಇಲ್ಲ. ಒಂದು ಕಾಲಕ್ಕೆ ರಜಪೂತರ ಶೌರ್ಯದ ಸಂಕೇತವಾಗಿದ್ದ ಈ ಕೋಟೆ ಇವತ್ತು ವೈಭವವನ್ನು ಕಳ್ಕೊಂಡ ಪಾಳುಕೋಟೆಯ ಹಾಗೆ ಕಾಣುತ್ತೆ. ಹಾಗೆ ಮೂರನೆಯದ್ದಾಗಿ ನಾವು ಮಂಡು ನಗರವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮಂಡು ನಗರವನ್ನ ಮಾಂಡವ ನಗರ ಅಂತ ಕೂಡ ಕರೀತಾ ಇದ್ರು. ಈ ನಗರ ವಿಂಧ್ಯ ಪರ್ವತಗಳ ಸಾಲಲ್ಲಿದೆ. ಇದು ಮಾಳವದ ಸುಲ್ತಾನರ ರಾಜಧಾನಿಯಾಗಿದ್ದ ನಗರ. ಒಂದು ಕಾಲಕ್ಕೆ ಜೈನ ಧರ್ಮದ ಕ್ಷೇತ್ರವಾಗಿದ್ದ ಇದು 12ನೇ ಶತಮಾನದ ನಂತರ ಮುಸ್ಲಿಮರ ಹಿಡಿತಕ್ಕೆ ಸಿಗುತ್ತೆ. ಆ ಬಳಿಕ ಇಲ್ಲಿ ಮಾಳ್ವಾ ಸುಲ್ತಾನರ ಆಳ್ವಿಕೆ ಶುರುವಾಗುತ್ತೆ. ಆಗ ಇಲ್ಲೊಂದಷ್ಟು ಸುಂದರ ಅರಮನೆಗಳು, ಮಸೀದಿಗಳನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ಈ ಮಂಡು ನಗರದಲ್ಲಿ ಸುಲ್ತಾನ ಬಾಜ್ ಬಹದ್ದೂರ್ ಹಾಗೂ ರೂಪಮತಿಯ ಪ್ರೇಮ ಕಥೆಯ ಬಗ್ಗೆ ಕೂಡ ಹೇಳ್ತಾರೆ. ಹಾಗೆಯೇ ಕವಿತೆಗಳು, ಕುಸುರಿಗಳು, ವಾಸ್ತುಶಿಲ್ಪ ಇವೆಲ್ಲವೂ ಕೂಡ ಮಂಡುವಿನ ಘನತೆಯನ್ನು ಹೆಚ್ಚಿಸ್ತಾ ಇದ್ವು. ಶತಮಾನಗಳ ಕಾಲ ರಾಜಧಾನಿ ನಗರವಾಗಿದ್ದ ಮಂಡು ಈಗ ಕೇವಲ ಸ್ಮಾರಕದಂತೆ ಕಾಣ್ತಾ ಇದೆ.
ಹಾಗೆಯೇ ತೆಲಂಗಾಣದಲ್ಲಿರುವ ಕಾಕತೀಯ ವಂಶದ ರಾಜಧಾನಿ ನಗರ ವಾರಂಗಲ್ ಕೂಡ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಅಲ್ಲಿನ ಕೋಟೆ, ಅದ್ಭುತವಾದ ದೇವಾಲಯ, ವಾಸ್ತುಶಿಲ್ಪಗಳು ವಾರಂಗಲ್ನ ಹೆಚ್ಚುಗಾರಿಕೆ ಅಂದರೆ ತಪ್ಪಾಗುವುದಿಲ್ಲ. 12ನೇ ಶತಮಾನದಿಂದ 14ನೇ ಶತಮಾನದ ಆರಂಭದವರೆಗೆ ಕಾಕತೀಯರ ಶೌರ್ಯ, ಶ್ರೀಮಂತಿಕೆಯ ಸಂಕೇತವಾಗಿದ್ದ ವಾರಂಗಲ್ ಆನಂತರ ದೆಹಲಿ ಸುಲ್ತಾನರ ದಾಳಿಯಿಂದ ನಲುಗಿ ಹೋಯಿತು. 1323ರ ಹೊತ್ತಿಗೆ ಉಲುಗ್ ಖಾನ್ನ ದಾಳಿಗೆ ವಾರಂಗಲ್ ಸೋತು ಶರಣಾಗುತ್ತೆ. ಅದಕ್ಕೂ ಮುನ್ನ ಮಲಿಕ್ ಕಾಫೂರ್ ಕೂಡ ಇದರ ಮೇಲೆ ದಾಳಿ ಮಾಡ್ತಾನಾದರೂ ಅವನು ಆ ನಗರವನ್ನು ನಾಶ ಮಾಡಿರಲಿಲ್ಲ. ಆದರೆ ತೊಘಲಕ್ಕನ ದಾಳಿಯಲ್ಲಿ ಆ ನಗರ ತನ್ನ ವೈಭವವನ್ನು ಕಳ್ಕೊಳ್ಳುತ್ತೆ. ಇವತ್ತು ವಾರಂಗಲ್ಗೆ ಹೋದರೆ ಅಲ್ಲಿನ ಅವಶೇಷಗಳು ಕಾಕತೀಯ ಸಾಮ್ರಾಜ್ಯದ ವೈಭವವನ್ನು ಸಾರಿ ಸಾರಿ ಹೇಳ್ತಾ ಇವೆ. ಆದರೆ ಅವತ್ತಿನ ವೈಭವವನ್ನು ನಾವಿವತ್ತು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಉತ್ತರ ಪ್ರದೇಶದ ಕನೌಜ್ 7ನೇ ಶತಮಾನದಲ್ಲಿ ಹರ್ಷವರ್ಧನನ ರಾಜಧಾನಿಯಾಗಿದ್ದ ಕನೌಜ್ ಆ ಬಳಿಕ ರಜಪೂತರ ಕೋಟೆಯಾಗಿ ಬದಲಾಯಿತು. ಅದಕ್ಕೂ ಮೊದಲು ಈ ಕನೌಜನ್ನು ಕರ್ನಾಟಕದ ಅರಸರೇ ಆಳ್ತಾ ಇದ್ರು. ಅರೆ, ಎಲ್ಲಿಯ ಕನೌಜು, ಎಲ್ಲಿಯ ಕರ್ನಾಟಕ ಅಂತ ಅಂದ್ಕೋತಾ ಇದ್ದೀರಾ ಗೆಳೆಯರೆ? ಸಾಮಾನ್ಯ ಶಕ 780ರಲ್ಲಿ ರಾಷ್ಟ್ರಕೂಟರ ಅರಸ ಧ್ರುವಧಾರ ವರ್ಷ ಈ ಕನೌಜನ್ನು ಗೆಲ್ತಾನೆ. ಹೀಗಾಗಿ ಕನೌಜ್ ಅವತ್ತಿಗೆ ಗುರ್ಜರ ಪ್ರತಿಹಾರ ಹಾಗೂ ಪಾಲ ಸಾಮ್ರಾಜ್ಯಗಳ ಒಂದು ತ್ರಿಕೋಣದ ಥರ ಇತ್ತು. ಇನ್ನು ಧ್ರುವಧಾರ ವರ್ಷ ಅಲ್ಲಿಂದ ಹಿಂದಕ್ಕೆ ಬಂದ ನಂತರ ಪಾಲರು ಅದನ್ನು ತಮ್ಮ ಹಿಡಿತಕ್ಕೆ ತಗೋತಾರೆ. ಆದರೆ ಆ ನಂತರ ಬಂದ ರಾಷ್ಟ್ರಕೂಟರ 3ನೇ ಗೋವಿಂದ 2ನೇ ಬಾರಿಗೆ ಕನೌಜನ್ನು ಗೆಲ್ತಾನೆ. ಹೀಗೆ ಸಾಕಷ್ಟು ಐತಿಹಾಸಿಕ ಮಹತ್ವವನ್ನು ಹೊಂದಿದ್ದ ಕನೌಜ್ ಆ ಬಳಿಕ ಸುಲ್ತಾನರ ಹಿಡಿತಕ್ಕೆ ಸಿಗುತ್ತೆ. ಮೊಹಮ್ಮದ್ ಘಜನಿ ಕನೌಜ್ ಮೇಲೆ ದಾಳಿ ಮಾಡ್ದ ಅಂತ ಹೇಳಲಾಗುತ್ತೆ. ಅದಾದ ನಂತರ ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ಪ್ರದೇಶ ಅವರ ಹಿಡಿತಕ್ಕೆ ಸಿಗುತ್ತೆ. ಇನ್ನು ಈ ಕನೌಜ್ಗೆ ಐತಿಹಾಸಿಕ ಮಹತ್ವದ ಜೊತೆಗೆ ಅಲ್ಲಿನ ಪರ್ಫ್ಯೂಮ್ನ ಘಮ ಕೂಡ ಆವರಿಸಿಕೊಳ್ಳುತ್ತೆ. ಇವತ್ತಿಗೂ ಕನೌಜಲ್ಲಿ ಅತ್ಯುತ್ತಮ ಗುಣಮಟ್ಟದ ಸುಗಂಧ ದ್ರವ್ಯಗಳನ್ನು ತಯಾರು ಮಾಡ್ತಾರೆ. ಒಂದು ಸಮಾಧಾನದ ಸಂಗತಿ ಅಂದರೆ ಕನೌಜ್ ಇನ್ನೂ ಸಂಪೂರ್ಣವಾಗಿ ಹಾಳಾಗದೆ ಕೇವಲ ತನ್ನ ಪ್ರಭಾವವನ್ನು ಕಳ್ಕೊಂಡು ಉಳ್ಕೊಂಡಿದೆ. ಇನ್ನು ಈ ಪಟ್ಟಿಯ ಮತ್ತೊಂದು ಪ್ರಮುಖ ನಗರ ಯಾವುದು ಅಂತ ನಾವು ನೋಡೋದಾದರೆ ಅಲ್ಲಿ ನಮಗೆ ಪಾಟಲಿಪುತ್ರ ಕಾಣುತ್ತೆ. ಗೆಳೆಯರೆ, ಅಖಂಡ ಭಾರತದ ಮೊಟ್ಟ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದರೆ ಯಾವ ಅನುಮಾನವೂ ಇಲ್ಲದೆ ಪಾಟಲಿಪುತ್ರದ ಹೆಸರನ್ನು ಹೇಳಿಬಿಡಬಹುದು. ಯಾಕೆಂದರೆ ಈ ಪಾಟಲಿಪುತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ನಂದರು ಇಡೀ ಭಾರತವನ್ನು ಆಳಿದರು. ಆನಂತರ ಮೌರ್ಯರು ಇಲ್ಲಿಂದ ಆಳ್ವಿಕೆಯನ್ನು ನಡೆಸಿದರು. ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ಅಶೋಕನವರೆಗೆ ಸಮಸ್ತ ಭಾರತವನ್ನು ಮುನ್ನಡೆಸಿದ್ದು ಇದೇ ಪಾಟಲಿಪುತ್ರದಿಂದ. ಇನ್ನು ಈ ಪಾಟಲಿಪುತ್ರದಲ್ಲಿ ಮರದ ಅರಮನೆಗಳಿದ್ವಂತೆ. ಹಾಗೆಯೇ ಇಲ್ಲೊಂದು ಸುಸಜ್ಜಿತ ಕೋಟೆ ಕೂಡ ಇತ್ತು. ಒಂದು ಅತ್ಯಾಧುನಿಕ ಹಾಗೂ ಸುಸಜ್ಜಿತ ನಗರ ವ್ಯವಸ್ಥೆ ಇಲ್ಲಿತ್ತು. ಆ ನಗರ ಇವತ್ತಿನ ಪಾಟ್ನಾದ ಕೆಳಗೆ ಮುಚ್ಚೋಗಿದೆ ಅಂತ ಹೇಳ್ತಾರೆ. ಇವತ್ತು ಆ ಹಳೆಯ ಪಾಟಲಿಪುತ್ರ ಅಲ್ಲಿಲ್ಲ, ಇವತ್ತಲ್ಲಿರೋದು ಪಾಟ್ನಾ. ಇನ್ನು ಕಡೆಯದಾಗಿ ಜಗತ್ತೇ ತಿರುಗಿ ನೋಡಿದ್ದ ಟರ್ಕರ ಖಲೀಫಾ ತನ್ನ ಜೀವಮಾನದಲ್ಲಿ ಒಮ್ಮೆಯಾದರೂ ಅಲ್ಲಿಗೆ ಭೇಟಿ ಕೊಡಬೇಕು, ಆ ಸುಂದರ ನಗರವನ್ನು ಕಣ್ತುಂಬ್ಕೋಬೇಕು ಅಂದ್ಕೊಂಡಿದ್ದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಗೆಳೆಯರೆ, ಹಂಪಿ 16ನೇ ಶತಮಾನದಲ್ಲಿ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಜನ ವಾಸ ಮಾಡುವ 2ನೇ ದೊಡ್ಡ ನಗರ ಅನ್ನಿಸ್ಕೊಂಡಿತ್ತು. ಅವತ್ತಿಗೆ ಮೊದಲ ಸ್ಥಾನದಲ್ಲಿ ಬೀಜಿಂಗ್ ಇದ್ದರೆ 2ನೇ ಸ್ಥಾನದಲ್ಲಿದ್ದದ್ದು ಹಂಪಿ. ಅಲ್ಲಿ ಅಂದಾಜು 5 ಲಕ್ಷ ಮಂದಿ ವಾಸ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ನಾವು ಇವತ್ತಿನ ಹಂಪಿಗೆ ಹೋದ್ರೇನೆ ಏನೋ ಒಂಥರ ರೋಮಾಂಚನಕ್ಕೊಳಗಾಗ್ತೀವಿ. ಹೀಗಿರುವಾಗ 500 ವರ್ಷಗಳ ಹಿಂದೆ ಆ ಭವ್ಯ ಹಂಪಿ ಇನ್ನು ಹೇಗಿದ್ದಿರಬೇಕು ಯೋಚನೆ ಮಾಡಿ. ರಸ್ತೆಗಳಲ್ಲಿ ಕಡಲೆಪುರಿ ಮಾರಿದ ಹಾಗೆ ಹಂಪಿಯಲ್ಲಿ ಮುತ್ತು, ರತ್ನ, ಹವಳಗಳನ್ನು ಮಾರಾಟ ಮಾಡ್ತಾ ಇದ್ರಂತೆ. ಇಲ್ಲಿಗೆ ಪೋರ್ಚುಗಲ್ ಹಾಗೂ ಪರ್ಷಿಯಾದಿಂದ ವರ್ತಕರು ಬಂದು ಹೋಗ್ತಾ ಇದ್ರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಇವೆ. ಹಾಗೆಯೇ ಹಂಪಿಯಲ್ಲಿ ನಾವು ನೋಡಿದಷ್ಟೂ ದೇವಾಲಯಗಳು ಸಿಗುತ್ತವೆ. ಅಲ್ಲಿ ಕಲ್ಲೇ ಅರಳಿ ಕಲಾಕೃತಿಯ ರೂಪವನ್ನು ಪಡ್ಕೊಂಡಿದೆಯೇನೋ ಅನ್ನೋಷ್ಟು ಸುಂದರವಾಗಿ ಅವು ಇವತ್ತೂ ನಮ್ಮ ಕಣ್ಣಿಗೆ ಕಾಣುತ್ತವೆ. ಇಂಥ ವೈಭವದ ಹಂಪಿ 1565ರ ತಾಳಿಕೋಟೆ ಕದನದ ನಂತರ ಸರ್ವನಾಶವಾಗಿ ಹೋಯಿತು. ಅದು ಎಷ್ಟರ ಮಟ್ಟಿಗೆ ಅಂದರೆ ಕಾಲಿನ್ ಮೆಕೆನ್ಸೆ ಹಂಪಿಯನ್ನು ಹುಡುಕದೆ ಹೋಗಿದ್ರೆ ಅದು ಇನ್ನಷ್ಟು ವರ್ಷಗಳ ಕಾಲ ಮಣ್ಣು ಕಲ್ಲಿನ ನಡುವೆ ಮುಚ್ಚೇ ಇರ್ತಾ ಇತ್ತೋ ಏನೋ. ಅಷ್ಟರ ಮಟ್ಟಿಗೆ ಹಂಪಿ ನಾಶ ಆಗಿತ್ತು. ಆ ನಂತರ ಅಲ್ಲಿ ಸಂಶೋಧನೆಗಳು ನಡೆದವು. ಎಕ್ಸ್ಕವೇಷನ್ ಆದ ಪರಿಣಾಮ ಇವತ್ತು ನಾವು ಈ ಹಂಪಿಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಒಂದು ಕಾಲಕ್ಕೆ ಇಡೀ ಜಗತ್ತಿನ ಗಮನವನ್ನು ಸೆಳೆದಿದ್ದ ಹಂಪಿ ಇವತ್ತು ಹಾಳು ಕೊಂಪೆಯಂತೆ ಕಾಣುತ್ತೆ. ಇಷ್ಟಾದರೂ ಹಂಪಿಯ ಬಗ್ಗೆ ಇರೋ ಕುತೂಹಲ ಮಾತ್ರ ಕಡಿಮೆ ಆಗಿಲ್ಲ. ಕರ್ನಾಟಕಕ್ಕೆ ಅತಿ ಹೆಚ್ಚು ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇರೋದು ಇದೇ ಹಂಪಿ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಇನ್ನು ಈ ನಗರಗಳ ಜೊತೆ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟ,
ಚಾಲುಕ್ಯರ ರಾಜಧಾನಿ ಕಲ್ಯಾಣ ಹಾಗೂ ಬಾದಾಮಿ ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಅಥವಾ ಪೈಠಾನ, ಅಮರಾವತಿಗಳು ಕೂಡ ಇವತ್ತು ಇದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ. ಹಾಗೆ ನೋಡಿದರೆ ಬಾದಾಮಿ ಮತ್ತು ಕಲ್ಯಾಣಕ್ಕೆ ತಾಲೂಕಿನ ಮಾನ್ಯತೆಯಾದರೂ ಸಿಕ್ಕಿದೆ, ಆದರೆ ಮಾನ್ಯಖೇಟ ಮಾತ್ರ ಇವತ್ತು ಶೋಚನೀಯ ಸ್ಥಿತಿಯಲ್ಲೇ ಇದೆ. ಇನ್ನು ಕರ್ನಾಟಕವನ್ನು ಆಳಿದ ನೊಳಂಬರ ರಾಜಧಾನಿ ಹೆಂಜೇರಿ, ಹೇಮಾವತಿ, ಗಂಗರ ತಲಕಾಡು, ಹೊಯ್ಸಳರ ಹಳೇಬೀಡಿನಂಥ ಸಾಕಷ್ಟು ನಗರಗಳು ನಮ್ಮ ಕಣ್ಣಿಗೆ ಕಾಣುತ್ತವೆ. ಹಾಗೆ ಗಂಗರ ಒಂದು ಕಾಲದ ರಾಜಧಾನಿಯಾಗಿದ್ದ ಮಣ್ಣೆ ಅನ್ನೋ ನಗರ ನಮ್ಮ ಬೆಂಗಳೂರಿನ ಪಕ್ಕದಲ್ಲೇ ಡಾಬಸ್ಪೇಟೆ ಸಮೀಪ ಇದೆ. ಆದರೆ ಅದು ಒಂದು ಕಾಲಕ್ಕೆ ಗಂಗರ ರಾಜಧಾನಿಯಾಗಿತ್ತು ಅಂತ ಹೇಳಿದರೆ ಇವತ್ತು ನಂಬೋದು ಕೂಡ ಕಷ್ಟ ಆಗುತ್ತೆ. ಯಾಕೆಂದರೆ ಅಲ್ಲಿ ಗಂಗರು ಕಟ್ಟಿದ ಒಂದಷ್ಟು ಮಂದಿರಗಳು ಬರೀ ಮಂಟಪಗಳಾಗಿ ಮಾತ್ರ ಉಳ್ಕೊಂಡಿವೆ. ಮಣ್ಣೆ ಐತಿಹಾಸಿಕ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಒಂದು ಚಿಕ್ಕ ಜನವಸತಿಯಂತೆ ತಯಾರಾಗಿದೆ. ಇದು ಗೆಳೆಯರೆ ಭಾರತದಲ್ಲಿನ ಒಂದಷ್ಟು ಐತಿಹಾಸಿಕ ರಾಜಧಾನಿ ನಗರಗಳು ಹಾಗೂ ಅವುಗಳ ಇವತ್ತಿನ ಸ್ಥಿತಿಗತಿಗಳ ಕುರಿತಾದ ಒಂದಷ್ಟು ಮಾಹಿತಿ. ನಿಮಗೆ ಕರ್ನಾಟಕವನ್ನು ಆಳಿದ ಸಾಕಷ್ಟು ರಾಜಧಾನಿ ನಗರಗಳ ಬಗ್ಗೆ ಕೂಡ ಹೇಳಬೇಕಿದೆ, ಅದನ್ನು ಮುಂದೆ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.